ವೆಲ್ಕಮ್ ಬ್ಯಾಕ್ ಟು ಜ್ಞಾನಸಾಗರ್ ಕಾಮರ್ಸ್ ಟ್ಯುಟೋರಿಯಲ್. ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಏನು ಮಾಡೋಣ ಅಂದರೆ ಬಿ.ಕಾಮ್ ಫಸ್ಟ್ ಸೆಮಿಗಾಗಿರ್ಬೋದು ಅಥವಾ ಬಿ.ಕಾಮ್ ಥರ್ಡ್ ಸೆಮಿಗಾಗಿರ್ಬೋದು. ಬಿ.ಕಾಮ್ ಫಸ್ಟ್ ಸೆಮಲ್ಲಿ ಚಾಪ್ಟರ್ ನಿಮಗೇನು ಸೇಲ್ ಆಫ್ ಪಾರ್ಟ್ನರ್ಶಿಪ್ ಟು ಲಿಮಿಟೆಡ್ ಕಂಪ್ನಿ ಏನಂತದಲ್ಲ ಆ ಚಾಪ್ಟರ್ದೊಳಗಿಂದ ಆಗಿರ್ಬೋದು. ಇಲ್ಲಾಂದ್ರೆ ಥರ್ಡ್ ಸೆಮಿಂದು ಅಕ್ವೈಸೇಷನ್ ಆಫ್ ಕಂಪ್ನೀಸ್ ಅಂತದಲ್ಲ, ಮರ್ಜರ್ಸ್ ಆ್ಯಂಡ್ ಅಕ್ವೈಸೇಷನ್ ಆಫ್ ಕಂಪ್ನೀಸ್ ಅಂತ ಚಾಪ್ಟರ್ ಒಳಗಿದ್ದು ಒಂದು 5 ಮಾರ್ಕ್ಸಿನ ಕ್ವಶನ್ ಕಂಪಲ್ಸರಿ ಕೇಳೋಂಥ ಕ್ವಶನ್ ಯಾವುದಂದ್ರೆ ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡ್ರೇಷನ್ ಅಂತ ಒಂದು ಬರ್ತದೆ. ಇದು ಫಸ್ಟ್ 5 ಮಾರ್ಕ್ಸಿಂದ ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡ್ರೇಷನ್ ಮಾಡ್ಕೊಂಡು ಆಮೇಲೆ ಮತ್ತೆ 15 ಮಾರ್ಕ್ಸ್ ಮಾಡೋವಂಥ ಇಂಪಾರ್ಟೆಂಟ್ ಏನಂದ್ರೆ ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡ್ರೇಷನ್. ಫಸ್ಟ್ ಇದು ಪರ್ಚೇಸ್ ಕನ್ಸಿಡ್ರೇಷನ್ ಯಾವ ರೀತಿಯಾಗಿ ಕ್ರಿಯೇಟ್ ಆಗ್ತದೆ ನೋಡ್ಕೋರಿ ಕ್ಲಿಯರಾಗಿ. ಯಾಕಂದರೆ ಯಾವ ಸಿಚುವೇಶನ್ದಾಗ ಇದು ಪರ್ಚೇಸ್ ಕನ್ಸಿಡ್ರೇಷನ್ ಕ್ಲಿಯರ್ ಆಗ್ತದೆ, ಅದ್ರ ಸ್ವಲ್ಪ ಪ್ರಾಕ್ಟಿಕಲ್ ಬಗ್ಗೆ ನೀವು ನೋಡ್ಕೊಂಡ್ರೆ ಅಂದರೆ ಕ್ಯಾಲ್ಕುಲೇಷನ್ ಮಾಡೋಕ್ಕೂ ಈಸಿ ಆಗ್ತದೆ. ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ ನಾನು ನಿಮ್ಗೆ. ಇಲ್ಲಿ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅದ. ಈ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಒಳಗೆ ಮಿಸ್ಟರ್ ಎ ಮಿಸ್ಟರ್ ಬಿ ಪಾರ್ಟ್ನರ್ಶಿಪ್, ಇವ್ರದ್ದು ರೇಷಿಯೋ 1:1 ಅದ ಅಂತ ತಿಳ್ಕೊರಿ. ಸುಮ್ಮನೆ ಎಕ್ಸಾಂಪಲ್, ಅವ್ರದ್ದು ಇಲ್ಲೊಂದು ಬ್ಯಾಲೆನ್ಸ್ ಶೀಟ್ ಅದ. ಇದು ಎ ಬಿ ಪಾರ್ಟ್ನರ್ಸ್. ಇವ್ರ ಬಿಸ್ನೆಸ್ ಸ್ಟಾರ್ಟ್ ಮಾಡಿ 10 ಇಯರ್ಸ್ ಆಯಿತು. 10 ಇಯರ್ಸ್ಲಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡು ಬರ್ಲತ್ತಾರ. ಇಲ್ಲೊಂದು ಕಂಪ್ನಿ ಅದ. ಈ ಕಂಪ್ನಿ ನೇಮ್ ಎಕ್ಸ್ ಲಿಮಿಟೆಡ್ ಕಂಪ್ನಿ ಇದು. ಇವ್ರು ಏನು ಮಾಡುತ್ತಾರೆ ಅಂದರೆ ಎ ಬಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ದವ್ರು ಏನು ಮಾಡುತ್ತಾರೆ ಅಂದ್ರೆ ಅವ್ರ ಬಿಸ್ನೆಸ್ ಎಲ್ಲ ಏನು ಮಾಡುತ್ತಾರೆ ಈ ಕಂಪ್ನಿದವ್ರಿಗೆ ಸೇಲ್ ಮಾಡುತ್ತಾರೆ. ಅದಕ್ಕೆ ನಿಮ್ಮ ಚಾಪ್ಟರ್ ನೇಮ ಸೇಲ್ ಆಫ್ ಪಾರ್ಟ್ನರ್ಶಿಪ್ ಟು ಲಿಮಿಟೆಡ್ ಕಂಪ್ನಿ ಅಂತದ. ಅಂದ್ರೆ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಕಂಪ್ನಿಗೆ ಸೇಲ್ ಮಾಡಿದೆವು ಅಂದ್ರೆ ಅದ್ರ ಪ್ರೊಸೀಜರ್ ಏನೇನು ಅಂತ ಈ ಚಾಪ್ಟರ್ ಒಳಗೆ ಕೊಟ್ಟರೆ ನಿಮ್ಗೆ. ಇದೇ ಥರ್ಡ್ ಸೆಮ್ದೊಳಗೆ ಅಕ್ವೈಸೇಷನ್ ಆಫ್ ಕಂಪ್ನೀಸ್. ಆಲ್ರೆಡಿ ಒಂದು ಕಂಪ್ನಿ ಇತ್ತು, ಇನ್ನೊಂದು ಕಂಪ್ನಿ ಪರ್ಚೇಸ್ ಮಾಡ್ತಂದ್ರೆ ಅದ್ರ ಪ್ರೊಸೀಜರ್ ಏನೇನು ಮಾಡಬೇಕು ಅಂತ ಥರ್ಡ್ ಸೆಮ್ದಾಗ ಕೊಟ್ಟರೆ ನಿಮ್ಗೆ ಕ್ಲಿಯರಾಗಿ ನೋಡ್ಕೊರಿ. ಇಲ್ಲಿ ಈ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅವ್ರಿಗಿದ್ದಂಥ ಬಿಸ್ನೆಸ್ ಎಲ್ಲನೂ ಕಂಪ್ನಿಗೆ ಸೇಲ್ ಮಾಡಿದ್ರೆ ಅಂದ್ರೆ ಈ ಕಂಪ್ನಿ ಏನು ಮಾಡ್ತದೆ ಅಂದರೆ ಈ ಬಿಸ್ನೆಸ್ಸಿಗೆ ಫುಲ್ ಪರ್ಚೇಸ್ ಮಾಡಿಬಿಡ್ತದೆ. ಈ ಕಂಪ್ನಿದು ಏನು ಪರ್ಚೇಸ್ ಮಾಡ್ತದಲ್ಲ ಈ ಬಿಸ್ನೆಸ್ಸಿಗೆ, ಇವ್ರ ಮೇಲೆ ಅಸೆಟ್ಸ್ ಲೈಬಿಲಿಟೀಸ್ ಎಲ್ಲನೂ ಇದ್ದಿರ್ತಾವೆ. ಇವ್ರು ತೊಗೊಂಡಿರ್ತಾರೆ, ಯಾರು ಕಂಪ್ನಿದವ್ರು ತೊಗೋತಾರೆ. ಈ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಪರ್ಚೇಸ್ ಮಾಡಿ ಪರವಾಗಿ ಇವ್ರಿಗೆ ರಿಟರ್ನ್ ಏನು ಕನ್ಸಿಡ್ರೇಷನ್ ಕೊಡ್ತಿರ್ತಾರಲ್ಲ ಅದಕ್ಕೆ ಪರ್ಚೇಸ್ ಕನ್ಸಿಡ್ರೇಷನ್ ಅಂತ ಕರೀತಾರೆ. ಸಿಂಪಲ್ ನೆನ್ಪಿಟ್ಕೋರಿ. ಪಾರ್ಟ್ನರ್ಶಿಪ್ ಪರ್ಚೇಸ್ ಮಾಡಿ ಸಲುವಾಗಿ ಅವ್ರಿಗೆ ಕನ್ಸಿಡ್ರೇಷನ್ ಕೊಡೋದು, ಅದಕ್ಕೆ ಪರ್ಚೇಸ್ ಕನ್ಸಿಡ್ರೇಷನ್. ಪರ್ಚೇಸ್ ಮಾಡಿ ಸಲುವಾಗಿ ಬಿಸ್ನೆಸ್ ಪರ್ಚೇಸ್ ಮಾಡಿ ಸಲುವಾಗಿ ಅವ್ರಿಗೆ ಏನಾದರೂ ಕೊಡ್ಬೇಕಲ್ಲ. ಮತ್ತು ಇವ್ರ ಬಳಿ ಇದ್ದು ಅಸೆಟ್ಸ್ ಲೈಬಿಲಿಟೀಸ್ ಎಲ್ಲ ಇವತ್ತಿಲಿಂದ ಕಂಪ್ನಿಗೆ ಸಂಬಂಧಪಟ್ಟಿವಿ. ಇವ್ರ ಬಲ್ಲಿದ್ದ ಅಸೆಟ್ಸ್ ಲೈಬಿಲಿಟೀಸ್ ಎಲ್ಲನೂ ಇವ್ರು ಕಂಪ್ನಿದವ್ರೆ ತೊಗೋತಾರೆ. ಅಂದ್ರೆ ಆ ಪರ್ಚೇಸ್ ಮಾಡಿ ಸಲುವಾಗಿ ಏನಾದರೂ ಅಮೌಂಟ್ ಕೊಡ್ಬೇಕು ಇವ್ರಿಗೆ. ನಾವು ಅದಕ್ಕೆ ಏನು ಕೊಡ್ತಿರ್ತಾರಲ್ಲ ಅದಕ್ಕೆ ಪರ್ಚೇಸ್ ಕನ್ಸಿಡ್ರೇಷನ್ ಅಂತಾರೆ. ಅದು ಇವ್ರ ಅಸೆಟ್ ಲೈಬಿಲಿಟಿ ಇಟ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಇಲ್ಲಾಂದ್ರೆ ಕಂಪ್ನಿದವ್ರು ಏನು ಮಾಡ್ಬೋದು ಅಂದ್ರೆ ಒಂದೇ ಅಮೌಂಟ್ ಫಿಕ್ಸ್ ಮಾಡ್ಬೋದು. ನೋಡ್ರಿ, ಎ ಬಿ ಬಿಸ್ನೆಸ್ ಅವ್ರೆ ನಿಮ್ದು ಎಲ್ಲ ಬಿಸ್ನೆಸ್ ನಮ್ಗೆ ಕೊಡ್ರಿ, ಅಸೆಟ್ ಲೈಬಿಲಿಟಿ ಎಲ್ಲ ನಾವು ನೋಡ್ಕೋತೀವಿ. ಯಾವುದೇ ಲೈಬಿಲಿಟಿ ಪೇಡ್ ಮಾಡ್ತೇವೆ, ಅಸೆಟ್ಸ್ ಎಲ್ಲ ಸೇಲ್ಸ್ ಮಾಡ್ಕೊಂಡು ನಾವು ಇಟ್ಕೋತೀವಿ. ಒಂದು ಅಮೌಂಟ್ ಕೊಡ್ತೀವಿ ನಿಮ್ಗೆ, 10 lakh rupees. ಈ ಥರ ಲಂಸಮ್ ಆಗನು ಒಂದು ಅಮೌಂಟ್ ಫಿಕ್ಸ್ ಮಾಡ್ಕೋಬೋದು. ಇಲ್ಲಾಂದ್ರೆ ಇವ್ರೇನು ಅನ್ಬೋದು ಅಂದ್ರೆ ಹಂಗೆ ಮಾಡೋಬೇಡ, ನಮ್ಮಲ್ಲಿ ಅಸೆಟ್ ಎಷ್ಟವ ನೋಡ್ಕೊಳ್ಳೋಮೋ ಲೈಬಿಲಿಟಿ ಎಷ್ಟವ ನೋಡ್ಕೊಳ್ಳೋಮೋ, ಅಸೆಟ್ಸ್ ಎಲ್ಲ ಸೇಲ್ಸ್ ಮಾಡಿ ಲೈಬಿಲಿಟೀಸ್ ಎಲ್ಲ ಪೇಡ್ ಮಾಡಿ ಏನು ಅಮೌಂಟ್ ಬರ್ತದೆ ಕೊಡ್ರಿ ನಮ್ಗಂತ ಅದನ್ನು ಮಾಡ್ಕೋಬೋದು. ಅದಕ್ಕೆ ನಿಮ್ಗೆ ನೆಟ್ ಅಸೆಟ್ ಮೆಥಡ್ ಮತ್ತು ನೆಟ್ ಪೇಮೆಂಟ್ ಮೆಥಡ್ ಅಂತ ಎರಡು ಮಾಡ್ರಲ್ಲಿ. ಬಟ್ ಇವ್ರು ಏನು ಪರ್ಚೇಸ್ ಕನ್ಸಿಡ್ರೇಷನ್ ಫಿಕ್ಸ್ ಮಾಡಿರ್ತಾರೆ, ಆ ಅಮೌಂಟ್ ಏನು ಮಾಡ್ಕೋಬೋದು ಅಂದರೆ ಎಲ್ಲನೂ ಕ್ಯಾಶ್ ಒಳಗೆ ಕೊಡ್ಬೇಕಂತ ರೂಲ್ಸ್ ಇಲ್ಲ. ಸ್ವಲ್ಪ ಅಮೌಂಟ್ ಕ್ಯಾಶ್ ಒಳಗೆ ಕೊಡ್ಬೋದು, ಸ್ವಲ್ಪ ಅಮೌಂಟ್ ಏನು ಮಾಡ್ಬೋದು ಡೆಬೆಂಚರ್ ಒಳಗೂ ಕೊಡ್ಬೋದು, ಸ್ವಲ್ಪ ಅಮೌಂಟ್ ಏನು ಮಾಡ್ಬೋದು ಶೇರ್ಸ್ ಒಳಗೂ ಕೊಡ್ಬೋದು. ಈ 3 ಟೈಪ್ಸ್ನಾಗ ಹೆಂಗೂ ಪೇಮೆಂಟ್ ಮಾಡ್ಬೋದು. ಸ್ವಲ್ಪ ಅಮೌಂಟ್ ಕ್ಯಾಶ್, ಡೆಬೆಂಚರ್, ಕ್ಯಾಶ್ ಒಳಗೆ. ನಾನು ನಿಮ್ಗೆ ಕೆಲವೊಂದು ಪ್ರಾಕ್ಟಿಕಲಿ ಎಕ್ಸಾಂಪಲ್ ನಿಮ್ಮ ಟೆಕ್ಸ್ಟ್ ಬುಕ್ನಂದು ಕ್ವಶನ್ ಪೇಪರ್ದಾಗ ಕೇಳಿವಿ, ಕ್ವಶನ್ ತೊಗೊಂಡು ಪ್ರಾಬ್ಲಮ್ ಮಾಡೋವಂತ ಕ್ಲಿಯರಾಗಿ ಗೊತ್ತಾಗ್ತದೆ. ನೋಡ್ಕೊರಿ, ನಿಮ್ಮದು ಬಿ.ಕಾಮ್ ಫಸ್ಟ್ ಸೆಮಿಂದು ಟೆಕ್ಸ್ಟ್ ಬುಕ್ ತೊಗೊಂಡಿನಿ ನಾ. ಇಲ್ಲಿ ನಿಮ್ಗೆ ಥರ್ಡ್ ಸೆಮಿಂದು ಸೇಮ್ ಕ್ವಶನ್ಸ್ ಇರ್ತಾವೆ, ಒಂದು ನೋಡ್ಕೊಂಡ್ರೆ ಬರ್ತದೆ. ಇಲ್ಲಿ ನಿಮ್ಮದು ಸೆಕ್ಷನ್ ಬಿದೊಳಗೆ 4th ಒಂದು ಕ್ವಶನ್. ಒಂದ್ಸಲ ಕ್ವಶನ್ ಓದ್ತೀನಿ ಕ್ಲಿಯರಾಗಿ. ಯಾರ ಬಳಿ ಟೆಕ್ಸ್ಟ್ ಬುಕ್ ಇತ್ತಂದ್ರೆ ಟೆಕ್ಸ್ಟ್ ಬುಕ್ನ ನೋಡ್ಕೊಂಡು ಅಲ್ಲಿ ಕ್ವಶನ್ ನೋಡ್ಬೋದು. ಇಲ್ಲಾಂದ್ರೆ ವಿಡಿಯೋಕ್ಕಿಂತ ಬಿಫೋರ್ ನಿಮ್ಗೆ ಈ ಪ್ರಾಬ್ಲಮ್ ಇಂದ ನಾನು ನಿಮ್ಗೆ ಫೋಟೋಸ್ ಹಾಕಿರ್ತೀನಿ. ಎಕ್ಸ್ ಕಂಪ್ನಿ ಲಿಮಿಟೆಡ್ ಅಗ್ರಿ ಟು ಟೇಕ್ ಓವರ್ ದ ಅಸೆಟ್ಸ್ ಆಫ್ ದಿ ಫರ್ಮ್ ಆ್ಯಸ್ ಅಂಡರ್. ಇಲ್ಲಿ ನಿಮ್ಗೆ ಅಸೆಟಿನ ಲಿಸ್ಟ್ ಕೊಟ್ಟಾರ. ಕಂಪ್ನಿ ಯಾವುದೇ ಒಂದು ಅಸೆಟ್ ಟೇಕನ್ ಓವರ್ ಮಾಡ್ರೆ ಒಂದು ರೂಲ್ಸ್ ಏನಂದ್ರೆ ಕಂಪ್ನಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಪರ್ಚೇಸ್ ಮಾಡೋದಂದ್ರೆ ಈ ಪಾರ್ಟ್ನರ್ಶಿಪ್ ಬಿಸ್ನೆಸ್ನಾಗಿರೋಂಥ ಎಲ್ಲ ಅಸೆಟ್ಸ್ ಎಲ್ಲ ಲೈಬಿಲಿಟೀಸ್ ತೊಗೋಬೇಕಂತ ರೂಲ್ಸ್ ಇಲ್ಲ. ಈ ಕಂಪ್ನಿದವ್ರಿಗೆ ಯಾವ್ದು ಇಷ್ಟ ಬರ್ತೋ ಅದು ಅಸೆಟ್ ಅದು ಲೈಬಿಲಿಟಿ ತೊಗೋಬೋದು. ಅದಕ್ಕೆ ನಾವು ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡ್ರೇಷನ್ ಮಾಡೋ ಟೈಮಿಗೆ ಕಂಪ್ನಿ ಟೇಕನ್ ಓವರ್ ಮಾಡಿದ ಅಸೆಟ್ ಲೈಬಿಲಿಟಿ ಅಷ್ಟೇ ತೊಗೋಬೇಕು. ಇಲ್ಲಿ ಕಂಪ್ನಿ ಟೇಕನ್ ಓವರ್ ಮಾಡಿದ ಅಸೆಟ್ ಮತ್ತು ಲೈಬಿಲಿಟೀಸ್ ಹೇಳ್ತಾರೆ ನಿಮಗವರು. ಮಷಿನರಿ 15,015, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 60,000, ಸ್ಟಾಕ್ 20,000, ಡೆಟರ್ಸ್ 25,000, ಗುಡ್ ವಿಲ್ 20,000.
ನಿಮ್ಮದು ಅಸೆಟ್ ಟೇಕನ್ ಓವರ್ ಮಾಡಿದ್ದು. ಆಮೇಲೆ ದ ಕಂಪ್ನಿ ಆಲ್ಸೋ ಅಗ್ರಿ ಟು ಟೇಕ್ ಓವರ್ ಇಟ್ಸ್ ಕ್ರೆಡಿಟರ್ಸ್ ಆ್ಯಂಡ್ ಬಿಲ್ಸ್ ಪೇಬಲ್ ಎಟ್ ಬುಕ್ ವ್ಯಾಲ್ಯೂಸ್ ವಿಚ್ ವೇರ್ 20,000 ಆ್ಯಂಡ್ 10,000. ನಿಮ್ದು ಲೈಬಿಲಿಟೀಸ್ನು ಹೇಳ್ತಾರೆ ಅವ್ರು ಯಾವುದೇ ಟೇಕನ್ ಓವರ್ ಮಾಡ್ರ ಅಂತ. 20,000 ಕ್ರೆಡಿಟರ್ಸ್ ಅಂತ ಹೇಳ್ತಾರೆ, ಬಿಲ್ಸ್ ಪೇಬಲ್ದು 10,000 ಅಂತ ಹೇಳ್ತಾರೆ. ದ ಪರ್ಚೇಸ್ ಕನ್ಸಿಡರೇಷನ್ ವಾಸ್ ಸೆಟಲ್ಡ್ ಬೈ ದ ಇಶ್ಯೂ ಆಫ್ 10,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ಆ್ಯಂಡ್ ಬ್ಯಾಲೆನ್ಸ್ ಇನ್ ಕ್ಯಾಶ್. ಏನಂದ್ರೆ ಲಾಸ್ಟಿಗೆ ನಿಂತು ಡಿಸ್ಚಾರ್ಜ್ ಮಾಡೋದು. ಏನು ಪರ್ಚೇಸ್ ಕನ್ಸಿಡರೇಷನ್ ಟೋಟಲ್ ಎಷ್ಟು ಆಗ್ತದೋ ಅದು ಏನು ಮಾಡ್ರಿ ಅಂದ್ರೆ ಟೋಟಲಿ 10,000 ಈಕ್ವಿಟಿ ಶೇರ್ಸ್ ಕೊಡ್ರಿ, 10 ಈಚ್ ಕೌಂಟ್ ಮಾಡ್ಕೊಂಡು, ಒಂದು ಶೇರಿಗೆ 10 ಈಚ್ ಕೌಂಟ್ ಮಾಡ್ಕೊಂಡು 10,000 ಈಕ್ವಿಟಿ ಶೇರ್ಸ್ ಕೊಡ್ರಿ. ಆಮೇಲೆ ಏನು ಉಳಿತದ ಅದು ನಮ್ಗೆ ಕ್ಯಾಶ್ ಕೊಡ್ತೀವಿ ನಿಮ್ಗೆ ಅಂತ ಕಂಪ್ನಿದವ್ರು ಇವ್ರಿಗೆ ಹೇಳ್ತಾರೆ. ಇದೇ ನಾವು ಪ್ರಾಬ್ಲಮ್ದಾಗ ಹಾಕ್ತೇವೆ ಅಂದ್ರೆ ನೋಡ್ರಿ, ಮೇಲೆ ನೀಟಾಗಿ ಹೆಡ್ಡಿಂಗ್ ಇದು calculation of purchase consideration. First ಇಲ್ಲಿ asset taken over by the company taken over ಮಾಡಿದ್ದು asset in list ಮಾಡೋಣ. ಫಸ್ಟ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ಮಷಿನರಿ ಅದ, ಮಷಿನರಿ 15,000. ನೆಕ್ಸ್ಟ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 60,000. Stock 20,000. Debtors 25,000. ಆಮೇಲೆ ಬಂದ್ಬಿಟ್ಟು ಗುಡ್ ವಿಲ್ 20,000. ಟೋಟಲ್ ಅಸೆಟ್ ಟೇಕನ್ ಓವರ್ ಮಾಡಿದ್ದು ಯಾವುದು ಬಿಸ್ನೆಸ್ ಕಂಪ್ನಿ ಪರ್ಚೇಸ್ ಮಾಡಿದ ಅಸೆಟ್ಸ್ ಪ್ಲಸ್ ಮಾಡಿದ್ರೆ ಅಂದ್ರೆ 15,000 ಪ್ಲಸ್ 60,000 ಪ್ಲಸ್ 20,000 plus 25,000 plus 20,000. ಟೋಟಲ್ ಇಂದು 1,40,000. ಟೋಟಲ್ ಇಂದು ಅಸೆಟ್ ಟೇಕನ್ ಓವರ್ ಆಗಿದೆ. ಇವತ್ತು ಲೈಬಿಲಿಟಿ ಟೇಕನ್ ಓವರ್ ಆಗಿದೆ, ಇದರ ಮೈನಸ್ ಮಾಡೋಣ. ಲೆಸ್ ಲೈಬಿಲಿಟಿ ಟೇಕನ್ ಓವರ್ ಬೈ ದಿ ಕಂಪ್ನಿ. ಇಲ್ಲಿ ಏನು ಹೇಳ್ತಾರೆ ಅವರು, ಕ್ರೆಡಿಟರ್ಸ್ ಒಂದು, ಬಿಲ್ಸ್ ಪೇಬಲ್. ಕ್ರೆಡಿಟರ್ಸ್ ವ್ಯಾಲ್ಯೂ ನಿಮ್ಮದು 20,000 ಅಂತ ಹೇಳ್ಯಾರ, ಬಿಲ್ಸ್ ಪೇಬಲ್ 10,000. ಅಂದರೆ ಟೋಟಲ್ ಲೈಬಿಲಿಟಿ ಟೇಕನ್ ಓವರ್ ಮಾಡಿದ ಕಂಪ್ನಿ 30,000. ಮೈನಸ್ ಮಾಡಿದ್ರೆ ಅಂದ್ರೆ ನಿಮ್ದು ಆನ್ಸರ್ 1,10,000. ಇದು ನಿಮ್ಮದು ಪರ್ಚೇಸ್ ಕನ್ಸಿಡರೇಷನ್. ನಿಮ್ಮ ಪ್ರಾಬ್ಲಮ್ ಇಷ್ಟೇ ಇರ್ಬೋದು, ಬರೀ ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಷನ್ ಮಾಡಿರಿ, ಬರೀ ಅಸೆಟ್ ಲೈಬಿಲಿಟಿ ಟೇಕನ್ ಓವರ್ ಆಗಿದ್ದು ಕೊಟ್ಟಿದ್ರೆ ಅಂದ್ರೆ ಟೋಟಲ್ ಅಸೆಟ್ ಎಷ್ಟು ಟೇಕನ್ ಓವರ್ ಆಗಿ ಲೈಬಿಲಿಟಿ ಎಷ್ಟು ಟೇಕನ್ ಓವರ್, ಟೋಟಲ್ ಅಸೆಟ್ಸ್ ಒಳಗೆ ಟೋಟಲ್ ಮೈನಸ್ ಮಾಡಿದ್ರೆ ಅಂದ್ರೆ ಪರ್ಚೇಸ್ ಕನ್ಸಿಡರೇಷನ್ ಬರ್ತದೆ. ಇಷ್ಟೇ ಪ್ರಾಬ್ಲಮ್ ಇರ್ಬೋದು ನಿಮ್ಗೆ ಏನಾದರೂ ಡಿಸ್ಚಾರ್ಜ್ ಮಾಡಿದಲ್ಲಿ ಪ್ರೊಸೀಜರ್ ಹೇಳಿರಂದ್ರೆ ಪ್ರಾಬ್ಲಮ್ ಸ್ವಲ್ಪ ಇನ್ನೂ ಕಂಟಿನ್ಯೂ ಮಾಡ್ಕೋಬೇಕು ನೀವು. ಅದಕ್ಕೆ ಡಿಸ್ಚಾರ್ಜ್ ಅಂತ ಕರೀತಾರೆ. ಆ ಪರ್ಚೇಸ್ ಕನ್ಸಿಡರೇಷನ್ನ ಯಾವ ವೇದೊಳಗೆ ಕೊಟ್ಟಾರಂತ ಇಲ್ಲಿ ಏನು ಹೇಳ್ತಾರೆ ಅವರು, ದ ಪರ್ಚೇಸ್ ಕನ್ಸಿಡರೇಷನ್ ವಾಸ್ ಸೆಟಲ್ ಬೈ ದ ಇಶ್ಯೂ ಆಫ್ 10,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್. ಏನು ಮಾಡ್ರಿ, ಶೇರ್ಸ್ ಒಳಗೆ ಇನ್ ಶೇರ್ಸ್ 10,000 ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ₹10. ಅಂದ್ರೆ ಟೋಟಲ್ ಎಷ್ಟಾಯಿತು, 1,00,000 ರೂಪೀಸ್ ಶೇರ್ಸ್ ಒಳಗಾಯಿತು. ಟೋಟಲ್ ಕಂಪ್ನಿ ಫಿಕ್ಸ್ ಮಾಡಿದ ಪರ್ಚೇಸ್ ಕನ್ಸಿಡರೇಷನ್ 1,10,000. ಇವ್ರೇನು ಹೇಳ್ತಾರೆ, 1,10,000 ಪರ್ಚೇಸ್ ಕನ್ಸಿಡರೇಷನ್ ಏನು ಮಾಡ್ರಿ, 10,000 ಶೇರ್ಸ್ ₹10 ಒಂದು ಕೊಡ್ರಿ, 1,00,000 ಆಯ್ತು. ಇನ್ನು ಎಷ್ಟು ಉಳಿತು, 1,10,000 ಮೈನಸ್ 1,00,000 ಮಾಡಿದ್ರೆ ಅಂದ್ರೆ ಉಳಿದಿದ್ದು ಕ್ಯಾಶ್ ಒಳಗೆ ಹೇಳ್ತಾರೆ, ಉಳಿದಿದ್ದು 10,000 ಕ್ಯಾಶ್. ಅಂದ್ರೆ ಟೋಟಲ್ ಎಂದು 1,10,000. ಈ ಟೈಪ್ ಆಗಿ ನಿಮ್ದು ಪ್ರಾಬ್ಲಮ್ ಯಾವ ಥರ ಇರ್ಬೋದು ಅಂದ್ರೆ ಮ್ಯಾಕ್ಸಿಮಮ್ ಕ್ವಶನ್ ಯಾವುದೇ ಟೈಪ್ ಬರ್ತದೆ. ಮ್ಯಾಕ್ಸಿಮಮ್ ಇದು ಫುಲ್ ಪ್ರಾಬ್ಲಮ್ ಇದು ಅಸೆಟ್ ಮೈನಸ್ ಲೈಬಿಲಿಟಿ ಪರ್ಚೇಸ್ ಕನ್ಸಿಡರೇಷನ್ ಬಂತು, ಅದು ಡಿಸ್ಚಾರ್ಜ್ ಮಾಡಿದ್ ಬಂತು. ಕೆಲವೊಂದ್ಸಲ ನಿಮ್ಮ ಪ್ರಾಬ್ಲಮ್ದಾಗ ಏನಾಗ್ಬೋದು ಅಂದ್ರೆ ನಿಮ್ಮ ಪ್ರಾಬ್ಲಮ್ ಇಲ್ಲಿ ತನನೇ ಕೊಡ್ಬೋದು. ಒಂದು ಬರೀ ಅಸೆಟ್ಸ್ ಮೈನಸ್ ಲೈಬಿಲಿಟಿ ಪರ್ಚೇಸ್ ಕನ್ಸಿಡರೇಷನ್ ತನನೇ ಬರ್ಬೋದು, ಇಲ್ಲಂದ್ರೆ ಡೈರೆಕ್ಟ್ ಅವರೇ ಪರ್ಚೇಸ್ ಕನ್ಸಿಡರೇಷನ್ ಕೊಟ್ಟು ಬರೀ ಡಿಸ್ಚಾರ್ಜ್ ಮಾಡ್ರಿ ಅಂತ ಅನ್ಬೋದು. ಪರ್ಚೇಸ್ ಕನ್ಸಿಡರೇಷನ್ ಅವರೇ ಫಿಕ್ಸ್ ಮಾಡಿರ್ತಾರೆ, ಅವರೇ ಕಂಪ್ನಿಗೆ ಕೊಟ್ಟಿರ್ತಾರೆ, ಟೋಟಲ್ ಒಂದು ಅಮೌಂಟ್ ಕೊಟ್ಟಿರ್ತಾರೆ ಪರ್ಚೇಸ್ ಕನ್ಸಿಡರೇಷನ್ ಅಂತ ಕೊಟ್ಟು ಅದು ಡಿಸ್ಚಾರ್ಜ್ ಮಾಡೋದು. ಇನ್ನೊಂದು ಕ್ವಶನ್ ಏನು ಮಾಡ್ತಾರೆ ಅಂದ್ರೆ ಅವರು ಡಿಸ್ಚಾರ್ಜ್ ಮಾಡಿದ್ದು ಕೊಟ್ಟಿರ್ತಾರೆ, ಅವರೇ ಡಿಸ್ಚಾರ್ಜ್ ಮಾಡಿದ್ದು ಕೊಟ್ಟಿರ್ತಾರೆ, ಅದು ರಿವರ್ಸ್ ನೀವು ಟೋಟಲ್ ಮಾಡ್ತಾರೆ, ಅದ್ರ ಪರ್ಚೇಸ್ ಕನ್ಸಿಡರೇಷನ್ ಬರ್ತದೆ. ಅಂದರೆ ಇದೇ ಕ್ವಶನ್ ನೀವು ಟ್ವಿಸ್ಟ್ ಮಾಡ್ಕೊಂಡು ನಿಮ್ಗೆ ಏನು ಮಾಡ್ಬೋದು ಅಂದ್ರೆ 3 ಟೈಪ್ ಒಳಗೆ ಕ್ವಶನ್ ಕೇಳ್ಬೋದು. ಒಂದು ಅಸೆಟ್ ಲೈಬಿಲಿಟಿ ಮೈನಸ್ ಮಾಡ್ಕೊಂಡು ಟೋಟಲ್ ಬರ್ತದೆ, ಅದೇ ಟೋಟಲ್ ಡಿಸ್ಚಾರ್ಜ್ ಮಾಡೋದು ಒಂದು ಪ್ರಾಬ್ಲಮ್. ಅವರೇ ಪರ್ಚೇಸ್ ಕನ್ಸಿಡರೇಷನ್ ಕೊಡ್ತಾರೆ, ಬರೀ ಡಿಸ್ಚಾರ್ಜ್ ಮಾಡೋದು ಎರಡನೇ ಟೈಪ್ ಇದು.
ಇನ್ನು ಮೂರನೇ ಟೈಪ್ ಡಿಸ್ಚಾರ್ಜ್ ಮಾಡಿದ ಅವರೇ ಕೊಟ್ಟಿರ್ತಾರೆ, ಟೋಟಲ್ ಮಾಡ್ಕೊಂಡೆ ಅಂದರೆ ಪರ್ಚೇಸ್ ಕನ್ಸಿಡರೇಷನ್ ಈ ಟೈಪಾಗಿ. ಇದು ಒನ್ ಟೈಪ್. ಈ ಟೈಪ್ ಬಂದಾಗೂ ಒಂದೆರಡು ಪ್ರಾಬ್ಲಮ್ ಮಾಡೋಮಂತ. ಇದು ಒನ್ ಟೈಪ್ ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ಇದ್ದಿದ್ದು. ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಮಂತಿಲ್ಲಿ ಅದೇ ಟೆಕ್ಸ್ಟ್ ಬುಕ್ ಒಳಗೆ 5th ಒಂದು ಕ್ವಶನ್ ಸೆಕ್ಷನ್ ಬಿದೊಳಗೆ 5th ಒನ್ 2009 ಕೇಳಿರೋಂಥ ಕ್ವಶನ್ ಇದು 2007 ಒಳಗೆ ಕೇಳ್ಯಾರ ನಿಮ್ಗೆ. ಇವೆರಡು ಕ್ವಶನ್ ನಾನು ನಿಮ್ಗೆ ಅಲ್ಲಿ ಹಾಕ್ತೀನಿ ವಿಡಿಯೋದಾಗ, ಕ್ಲಿಯರಾಗಿ ನೋಡ್ಕೊರಿ. ಟೆಕ್ಸ್ಟ್ ಬುಕ್ ಇದ್ದವ್ರು ನೋಡ್ಕೊಂಡ್ರೆ ಇನ್ನೂ ಬೆಸ್ಟ್. ಇನ್ನೊಂದು ಕ್ವಶನ್ ಬಂದ್ಬಿಟ್ಟು ಇಲ್ಲಿ ಟಾಟಾ ಕಂಪನಿ ಲಿಮಿಟೆಡ್ took over the assets and liabilities of Adgiri traders for a purchase consideration of rupees 4 lakh. ಇಲ್ಲಿ ಕ್ವಶನ್ದಾಗ ನಿಮ್ಗೆ ಡೈರೆಕ್ಟ್ ಅವರೇ ಪರ್ಚೇಸ್ ಕನ್ಸಿಡರೇಷನ್ ಕೊಟ್ಟಾರ. ಡೈರೆಕ್ಟ್ ಪರ್ಚೇಸ್ ಕನ್ಸಿಡರೇಷನ್ ಅವರೇ ಕೊಡ್ಲಿರ್ತಾರೆ ಅಂದ್ರೆ ರಿಮೈನಿಂಗ್ ಬರೀ ಡಿಸ್ಚಾರ್ಜ್ ಮಾಡೋದಷ್ಟೇ ನಮ್ಮ ಕೆಲಸ ಇದಿರ್ತದೆ. ಅದು ಯಾವ ವೇದೊಳಗೆ ಡಿಸ್ಚಾರ್ಜ್ ಮಾಡ್ಬೇಕನ್ನೋದು ಹೇಳಿರ್ತಾರೆ ನಮ್ಗೆ. ದ ಪರ್ಚೇಸ್ ಕನ್ಸಿಡರೇಷನ್ ವಾಸ್ ಸ್ಯಾಟಿಸ್ಫೈಡ್ ದ ಇಶ್ಯೂ ಆಫ್ 20,000 ಈಕ್ವಿಟಿ ಶೇರ್ಸ್ ಆಫ್ rupees 10 ಈಚ್. ಏನು ಮಾಡಬೇಕು, ಇದ್ದಿದ್ದು 4 ಲ್ಯಾಕನ್ನ 20,000 ಈಕ್ವಿಟಿ 10 ಈಚ್ ಕೊಡಬೇಕು. 1,559% ಡೆಬೆಂಚರ್ ಅವ್ರನ್ನೂ ಹೇಳ್ಯಾರ 100 ಈಚ, ಉಳಿದಿತ್ತು ಬ್ಯಾಲೆನ್ಸ್ ಇನ್ ಕ್ಯಾಶ್. ನೋಡ್ರಿ ಇಂಟ್ರೆಸ್ಟಿಂಗ್ ಕ್ವಶನ್ ಅದ ಇದು. ನಿಮ್ಮ ಪ್ರಾಬ್ಲಮ್ ನಂಬರ್ 5th ಅಂತದ ಕ್ವಶನ್ ಹಾಕಿರ್ತೀನಿ ನಾ. ಇಲ್ಲ ಆಲ್ರೆಡಿ ಅವರೇ ಪರ್ಚೇಸ್ ಕನ್ಸಿಡರೇಷನ್ ಕೊಟ್ಟಿದ್ರಲಿಂತ ನೀವು ಹೆಡ್ಡಿಂಗ್ ಏನು ಬರಿಬೇಕಂದ್ರೆ ಇಲ್ಲಿ ಡಿಸ್ಚಾರ್ಜ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ಇಲ್ಲಿ ಬರ ನೀಟಾಗಿ. ಪರ್ಚೇಸ್ ಕನ್ಸಿಡರೇಷನ್ ಆಲ್ರೆಡಿ ಅವರೇ ಕೊಟ್ಟಾರ 4 ಲ್ಯಾಕ್. ಬರೀ ನಮ್ಮ ಕೆಲಸ ಏನಿಲ್ಲಿ ಡಿಸ್ಚಾರ್ಜ್ ಮಾಡೋದು. ಏನು ಹೇಳ್ತಾ ಇದ್ದಾರೆ ಇವರು ಇಲ್ಲಿ ಕ್ಲಿಯರ್ ಆಗಿ, ಇನ್ ಶೇರ್ಸ್ ಒಳಗೆ ಇನ್ ಶೇರ್ಸ್ 20,000 ನಂಬರ್ ಆಫ್ ಈಕ್ವಿಟಿ ಶೇರ್ಸ್, ಒನ್ ಶೇರಿಗೆ ಎಷ್ಟು 20,000 ಈಕ್ವಿಟಿ ಶೇರ್ಸ್ ಆಫ್ rupees 10 ಈಚ್. 10 ಅಂದ್ರೆ ನಿಮ್ಮದು 2 ಲ್ಯಾಕ್ ರುಪೀಸ್ ಶೇರ್ಸ್ ಒಳಗೆ. ಆಮೇಲೆ ಇನ್ ಡೆಬೆಂಚರ್ ಇನ್ 9% ಡೆಬೆಂಚರ್ ಅಂತ ಹೇಳ್ಯಾರ. ಈ ಡೆಬೆಂಚರ್ದು ನೇಮ್ ಇದು. ಆ 9% ಅನ್ನೋದು ಎಲ್ಲಿ ಯೂಸ್ ಆಗಲ್ಲ ನಿಮ್ಗೆ. ಬಟ್ ಇಲ್ಲಿ ಟೋಟಲ್ ಡೆಬೆಂಚರ್ಸ್ 1,550 ಡೆಬೆಂಚರ್ಸ್. ಒನ್ ಡೆಬೆಂಚರ್ ವ್ಯಾಲ್ಯೂ ಎಷ್ಟು ಕೊಟ್ಟಾರೆ ಇಲ್ಲಿ ನಿಮ್ಗೆ ಬಂದುಬಿಟ್ಟು 20,000 ಮುಗೀತು 100 ಈಚ್. ಅಂದ್ರೆ ನಿಮ್ದು ಇದು ಟೋಟಲ್ ಇಂಟು ಮಾಡಿದ್ರೆ ಅಂದ್ರೆ 1,550 ಇಂಟು 100 1,55,000 ಶೇರ್ಸ್ ಡೆಬೆಂಚರ್ ಒಳಗಿದು. ಶೇರ್ಸ್ ಒಳಗೆ ನಂಬರ್ ಆಫ್ ಶೇರ್ಸ್ 20,000, ಒನ್ ಶೇರಿಗೆ 10 ರೂಪೀಸ್. ಡೆಬೆಂಚರ್ದು 1,550 ಡೆಬೆಂಚರ್ಸ್ ಅವ, ಒನ್ ಡೆಬೆಂಚರಿಗೆ 100 ರೂಪೀಸ್, 1,50,000. ಉಳಿತಂದ್ರೆ ಎಷ್ಟು ಉಳಿತು ಇಲ್ಲಿ 2 ಲ್ಯಾಕ್ ಶೇರ್ಸ್ ಡೆಬೆಂಚರ್ ಎರಡು ಪ್ಲಸ್ ಮಾಡಿದ್ರೆ ಅಂದ್ರೆ 3,55,000 ಆಯಿತು. 3,55,000 ಇದ್ರ ಮೈನಸ್ ಮಾಡಿದ್ರೆ ಅಂದ್ರೆ ಉಳಿದಿದ್ದು ಕ್ಯಾಶ್ ಇನ್ ಬ್ಯಾಲೆನ್ಸ್ 45,000. ಟೋಟಲ್ ಮಾಡಿದ್ರೆ ಅಂದ್ರೆ ಮತ್ತೆ ನಿಮ್ದು ರಿವರ್ಸು 4 ಲ್ಯಾಕ್ ಅದೇ ಬ್ಯಾಲೆನ್ಸ್ ಬರ್ತದೆ. ಇದು ಒಂದು ಟೈಪ್ ಕ್ವಶನ್. ಟೋಟಲ್ ಬಂದ್ಬಿಟ್ಟು ನಿಮ್ಮದಲ್ಲಿ 4 ಲ್ಯಾಕ್. ಈ ಟೈಪ್ ಒಂದು ಕ್ವಶನ್ ಇದಿರುತ್ತೆ ನಿಮ್ಗೆ. ಡಿಫ್ರೆನ್ಸ್ ಏನಂದ್ರೆ ಮೊದಲಿಂದು ಮತ್ತು ಇದು ಕ್ವಶನಿಗೆ ಹೋದ ಪ್ರಾಬ್ಲಮ್ದಾಗ ನಿಮ್ಗೆ ಅಸೆಟ್ ಲಯಬಿಲಿಟೀಸ್ ಕೊಟ್ಟಿರು, ಎರಡು ಮೈನಸ್ ಮಾಡ್ಕೊಂಡು ಪರ್ಚೇಸ್ ಕನ್ಸಿಡರೇಷನ್ ನಾವೇ ಮಾಡಿದ್ದೆವು, ಆಮೇಲೆ ಡಿಸ್ಚಾರ್ಜ್ ಮಾಡಿದ್ದೀವಿ. ಇಲ್ಲಿ ಪರ್ಚೇಸ್ ಕನ್ಸಿಡರೇಷನ್ ಕೊಟ್ಟಾರ ಅವರೇ, ಡಿಸ್ಚಾರ್ಜ್ ಮಾಡೋದಷ್ಟೇ ನನ್ನ ಕೆಲಸ. ಈ ಟೈಪ್ ಆಗಲೂ ಕೇಳ್ತಾರೆ ನಿಮ್ಮ ಕ್ವಶನ್ನ. ಇನ್ನು ನೆಕ್ಸ್ಟ್ ಇನ್ನೊಂದು ಟೈಪ್ ಕೇಳ್ತಾರೆ ಅಂತ ಹೇಳಿದಲ್ಲ, ಡಿಸ್ಚಾರ್ಜ್ ಮಾಡಿದ ಅವರೇ ಕೊಟ್ಟಿರ್ತಾರೆ, ಉಲ್ಟಾ ನಾವು ಏನು ಮಾಡ್ಕೋಬೇಕು ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಷನ್ ಮಾಡೋದಿಲ್ಲಿ. ಇಲ್ಲಿ ನಿಮಗೆ ಬಂದುಬಿಟ್ಟು ಕ್ವಶನ್ ನಂಬರ್ 13 ಇಂಟ್ರೆಸ್ಟಿಂಗ್ ಕ್ವಶನ್ ಅದ. ಕ್ವಶನ್ ನಂಬರ್ 13 ಫ್ರಮ್ ದ ಫಾಲೋವಿಂಗ್ ಡೀಟೇಲ್ಸ್ ಕ್ಯಾಲ್ಕುಲೇಟ್ ಪರ್ಚೇಸ್ ಕನ್ಸಿಡರೇಷನ್ ಅಂತ ಹೇಳಿದ್ದಾರೆ ಇವರು. ದ ಅಸೆಟ್ ಆಫ್ ಅದರ್ಸ್ ಟ್ರೇಡರ್ಸ್ ಆರ್ ಪರ್ಚೇಸ್ಡ್ ಬೈ ಕರ್ನಾಟಕ ಲಿಮಿಟೆಡ್. ದ ಪರ್ಚೇಸ್ ಕನ್ಸಿಡರೇಷನ್ ಪೇಬಲ್ ವಾಸ್ ಆಸ್ ಫಾಲೋಸ್. ಏನು ಹೇಳಿದ್ದಾರೆ ನೋಡ್ರಿ, ಪರ್ಚೇಸ್ ಕನ್ಸಿಡರೇಷನ್ ಯಾವ ಟೈಪ್ ಅವ್ರು ಡಿಸ್ಚಾರ್ಜ್ ಮಾಡ್ಕೊಂಡಿದ್ದಾರೆ ಅಂತ. ಫಸ್ಟ್ ಪಾಯಿಂಟ್ನಾಗ ಎ ಪೇಮೆಂಟ್ ಇನ್ ಕ್ಯಾಶ್ rupees 5 ಲ್ಯಾಕ್. ಅವ್ರಿಗೆ ಏನು ಕ್ಲಿಯರಾಗಿ ಹೇಳ್ತಾರೆ ಅಂದರೆ 5 ಲ್ಯಾಕ್ ರುಪೀಸ್ ಕ್ಯಾಶ್ ಕೊಡ್ತೀವಿ ನೀವು, ಒಂದು ಆಪ್ಷನ್. ಸೆಕೆಂಡ್ 45,000 ಈಕ್ವಿಟಿ ಶೇರ್ಸ್ ಆಫ್ ₹50 ಈಚ್ ಎಟ್ ಎ ಪ್ರೀಮಿಯಮ್ ಆಫ್ ₹10 ಪರ್ ಶೇರ್. ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್, ಪ್ರೀಮಿಯಮ್ ಅಂತ ಬಂತಂದ್ರೆ ನೀವು ಆಲ್ರೆಡಿ ಹಿಂದಿನ ಕ್ಲಾಸ್ ಒಳಗೆ ಯಾವಾಗಾದ್ರೂ ಕೇಳ್ಬೋದು ನಾವು. ಕಂಪ್ನಿ ಅಂತ ಬಂತಂದ್ರೆ ಶೇರ್ಸ್ನ ಇಶ್ಯೂ ಮಾಡೋ ಟೈಮಿಗೆ 3 ಟೈಪ್ಸ್ ಒಳಗೆ ಶೇರ್ಸನ್ನು ಇಶ್ಯೂ ಮಾಡ್ತಾರೆ. ಎಟ್ ಪಾರ್, ಎಟ್ ಪ್ರೀಮಿಯಮ್, ಎಟ್ ಡಿಸ್ಕೌಂಟ್. ನೆನ್ಪಿಟ್ಕೊರಿ, ಎಟ್ ಪ್ರೀಮಿಯಮ್ ಇತ್ತಂದ್ರೆ ಫೇಸ್ ವ್ಯಾಲ್ಯೂ ಏನಿದ್ದಿರ್ತದೆ ಆ ಶೇರಿಂದು ಅದಕ್ಕಿಂತ ಎಕ್ಸ್ಟ್ರಾ. ಇವ್ರು ಅದಕ್ಕೆ ಏನು ಹೇಳ್ತಾರೆ ಅಂದ್ರೆ 45,000 ಈಕ್ವಿಟಿ ಶೇರ್ಸ್ 50 ಈಚ್ ಇದ್ದಿದ್ದು
10 ಪರ್ ಶೇರ್ ಪ್ರೀಮಿಯಮ್ ಹಾಕಿ ಅಂದರೆ ಎಕ್ಸ್ಟ್ರಾ 10 ರುಪೀಸ್ ಅಂದರೆ 50 ರುಪೀಸಿಗೆ ಇದ್ದಿದ್ದು ಶೇರ್ 60 ರುಪೀಸಿಗೆ ಸೇಲ್ ಮಾಡೋತಾರೆ ಅಂದ್ರೆ 60 ರುಪೀಸ್ ಕೌಂಟ್ ಮಾಡ್ಕೊಂಡು ಅವ್ರಿಗೆ ಕೊಡ್ಲತ್ತಾರೆ ಅಂದರೆ 45,000 ಇಂಟು 60. ಇನ್ನೊಂದು 10,000 12% ಡಿಬೆಂಚರ್ಸ್ ₹8 ಈಚ್ ಅಂದ್ರೆ ಆಲ್ರೆಡಿ ಡಿಸ್ಚಾರ್ಜ್ ಮಾಡಿದ್ದು ಕೊಡ್ಲತ್ತಾರೆ ಅವರು. ನಿಮಗೆ ಕ್ಯಾಶ್ ಎಷ್ಟು ಕೊಡ್ತೇವೋ, ಶೇರ್ಸ್ ಎಷ್ಟು ಕೊಡ್ತೇವೋ, ಡೆಬೆಂಚರ್ ಎಷ್ಟು ಕೊಡ್ತೇವೋ ಅಂತ ಅವರೇ ಡಿಸ್ಚಾರ್ಜ್ ಮಾಡಿದ್ದು ಕೊಡ್ಲತ್ತಾರೆ. ಅಂದ್ರೆ ನಾವು ಉಂಟಾವು ಇಲ್ಲ ನೋಡಿ, ಇಲ್ಲಿ ಡಿಸ್ಚಾರ್ಜ್ ನಾವು ಮಾಡಿದ್ದೇವೆ, ಅವರೇ ಡಿಸ್ಚಾರ್ಜ್ ಮಾಡಿದ್ದು ಕೊಟ್ಟರು ಅಂದ್ರೆ ಡಿಸ್ಚಾರ್ಜ್ ಮಾಡಿದ್ದೆಲ್ಲ ಪ್ಲಸ್ ಮಾಡ್ಕೊಂಡೇವೆ ಅಂದ್ರೆ ಪರ್ಚೇಸ್ ಕನ್ಸಿಡರೇಷನ್ ಬರ್ತದೆ. ಥರ್ಡ್ ಟೈಪ್ ಆಫ್ ಕ್ವಶನ್ ಅದು. 13th ಒಂದು ಕ್ವಶನ್ ನಿಮ್ಮದು ನಾನು ವಿಡಿಯೋದಲ್ಲೂ ಸ್ಟಾರ್ಟಿಂಗ್ ಹಾಕಿರ್ತೀನಿ, ಆ ಕ್ವಶನ್ ಎಲ್ಲ ನೋಡ್ಕೋಬೋದು ನೀವು ಕ್ಲಿಯರ್ ಆಗಿ, ಯಾಕಂದ್ರೆ ಅಕೌಂಟೆನ್ಸಿಯಲ್ಲಿ ಇಂಪಾರ್ಟೆಂಟ್ ಇರೋದೇ ನಿಮಗೆ ಕ್ವಶನ್. 13th ಕ್ವಶನ್, ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್. ಡಿಸ್ಚಾರ್ಜ್ ಮಾಡಿದವರು ಇನ್ ಕ್ಯಾಶ್ ಒಳಗೆ ಡೈರೆಕ್ಟಾಗಿ ಕ್ಯಾಶ್ ಒಳಗೆ 5 lakh rupees. ನೆಕ್ಸ್ಟ್ ಇನ್ ಶೇರ್ಸ್, ಟೋಟಲ್ ಶೇರ್ಸ್ ಅವ್ರದ್ದು 35,000 ಅವ, 50 ಈಚ್ ಅದ. 10 rupees ಪ್ರೀಮಿಯಮ್ ಅಂತ ಹೇಳ್ತಾರೆ. ಪ್ರೀಮಿಯಮ್ ಅಂದ್ರೆ ಆ ಫೇಸ್ ವ್ಯಾಲ್ಯೂ ಏನಿದ್ದಿರ್ತೋ ಅದಕ್ಕೆ ಆ್ಯಡ್ ಮಾಡ್ಕೋಬೇಕು ಅಂದ್ರೆ 60 ಆಯ್ತು. ಇದು ಇಂಟು ಮಾಡಿರಿ 35,000 ಇಂಟು 60, ಸಾರಿ 45,000 ನಂಬರ್ ಆಫ್ ಶೇರ್ಸ್ ಅವ. ಒಂದು ಶೇರಿಗೆ 60 rupees, 45,000 ಇಂಟು 60, 27 lakh ನಿಮ್ಮದು. ನೆಕ್ಸ್ಟ್ ಬಂದುಬಿಟ್ಟು ಇನ್ ಡೆಬೆಂಚರ್ಸ್. ಡೆಬೆಂಚರ್ಸ್ ಟೋಟಲ್ ಏನು 10,000 ಡೆಬೆಂಚರ್ಸ್ ಅವ. ಅಲ್ಲಿ 12% ಡೆಬೆಂಚರ್ ಅಂತದೆ. ಯಾವುದೇ ಡೆಬೆಂಚರಿಂದ ಅದೇನು ರೇಟ್ ಆಫ್ ಇಂಟ್ರೆಸ್ಟ್ ಇಂದು ಪರ್ಸೆಂಟೇಜ್ ಕೊಟ್ಟಿರ್ತಾರೆ ನಿಮ್ಗೆ, ಅದು ಎಲ್ಲಿ ಯೂಸ್ ಆಗಲ್ಲ ನಿಮ್ಗೆ. ಟೋಟಲ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ 10,000 ನಂಬರ್ ಆಫ್ ಡೆಬೆಂಚರ್ಸ್ ಅವ, 100 ಈಚ್ ಅಂದ್ರೆ ನಿಮ್ದು ಟೋಟಲ್ ಇದು 10 lakh. ಇಲ್ಲ ನೋಡ್ರಿ, ಕಂಪ್ನಿದವ್ರು ಏನು ಮಾಡ್ರ ಅಂದ್ರೆ ಡಿಸ್ಚಾರ್ಜ್ ಮಾಡಿ ಹೇಳ್ಯಾರ. ಕ್ಯಾಶ್ ಒಳಗೆ ನಾವು ಏನು ಮಾಡ್ತೇವೆ 5 lakh ಕೊಡ್ತೇವೆ. ಆಮೇಲೆ ಏನು ಮಾಡ್ತೇವೆ ಶೇರ್ಸ್ ಒಳಗೆ 45,000 ಶೇರ್ಸ್ 50 ಇದ್ದು 60 ಕೊಡ್ತೇವೆ ನಿಮ್ಗೆ ಅಂದ್ರೆ 60ಗೆ ಇಂಟು ಮಾಡ್ಕೊಂತೀವಿ 27 lakh ಆಗಿದೆ. ಡೆಬೆಂಚರ್ ಒಳಗೆ 10,000 ಡೆಬೆಂಚರ್ಸ್ 100 rupees ಟೋಟಲ್ ಮಾಡಿದ್ರೆ ಅಂದ್ರೆ ನಿಮ್ಗೆ ಬರೋದೆ ಪರ್ಚೇಸ್ ಕನ್ಸಿಡರೇಷನ್. ಟೋಟಲ್ ಮಾಡಿದ್ರೆ ಅಂದ್ರೆ 532 + 10 42 lakhs ನಿಮ್ಮದು ಪರ್ಚೇಸ್ ಕನ್ಸಿಡರೇಷನ್. ಮ್ಯಾಕ್ಸಿಮಮ್ ಬಂದುಬಿಟ್ಟು ಈ 3 ಟೈಪ್ಸ್ನಾಗೆ ಕ್ವಶನ್ ಇರ್ತದೆ. 1 ಟೈಪ್ ನಿಮ್ಮ ಪ್ರಾಬ್ಲಮ್ಮು ಅಸೆಟ್ ಲೈಬಿಲಿಟಿ ಕೊಟ್ಟು ಪರ್ಚೇಸ್ ಕನ್ಸಿಡರೇಷನ್ ಮಾಡ್ಕೋಬೇಕು, ಡಿಸ್ಚಾರ್ಜ್ ಮಾಡಬೇಕು 1 ಟೈಪ್. ಇನ್ನೊಂದು ಟೈಪ್ ಪರ್ಚೇಸ್ ಕನ್ಸಿಡರೇಷನ್ ಅವರೇ ಕೊಡ್ತಾರೆ, ನಾವು ಡಿಸ್ಚಾರ್ಜ್ ಮಾಡ್ಕೋಬೇಕು. ಥರ್ಡ್ ಟೈಪ್ ಡಿಸ್ಚಾರ್ಜ್ ಅವರೇ ಕೊಟ್ಟಿರ್ತಾರೆ, ಪರ್ಚೇಸ್ ಕನ್ಸಿಡರೇಷನ್ ಮಾಡ್ಕೋಬೇಕು ಮ್ಯಾಕ್ಸಿಮಮ್. ಇನ್ನೊಂದು ನೆನಪಿಟ್ಕೊಳ್ಳಿ ಎಲ್ರಿಗೂ ಏನು ಇಂಪಾರ್ಟೆಂಟ್ ಅಂದ್ರೆ 15 ಮಾರ್ಕ್ಸಿನ ಪ್ರಾಬ್ಲಮ್ ಮಾಡೋ ಟೈಮಿಗೆ ಏನು ಸೇಲ್ ಆಫ್ ಪಾರ್ಟ್ನರ್ಶಿಪ್ ಲಿಮಿಟೆಡ್ ಕಂಪ್ನಿ ಚಾಪ್ಟರ್ ಒಳಗೆ 15 ಮಾರ್ಕ್ಸಿನ ಪ್ರಾಬ್ಲಮ್ ಮಾಡೋ ಟೈಮಿಗೂ ಫಸ್ಟ್ ಕಂಪಲ್ಸರಿ ವರ್ಕಿಂಗ್ ನೋಟ್ ಬಂದೇ ಬರ್ತದೆ. ಇದು ಎಷ್ಟು ಪರ್ಫೆಕ್ಟ್ ಆಗ್ತಿರೋ ಮುಂದಿನ ಸ್ಟೆಪ್ಪಿಗೆ ಈಸಿ ಆಗ್ತದೆ. ಇದು ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಟ್ ಮಾಡ್ಕೊಂಡೆ ನೆಕ್ಸ್ಟ್ ಪ್ರಾಬ್ಲಮ್ ಅಕ್ವೈಷನ್ ಆಫ್ ಕಂಪ್ನೀಸ್ ಆಗಿರ್ಬೋದು, ಮರ್ಜರ್ಸ್ ಆಫ್ ಕಂಪ್ನೀಸ್ ಆಗಿರ್ಬೋದು, ನಿಮ್ಮದು ಸೇಲ್ ಆಫ್ ಪಾರ್ಟ್ನರ್ಶಿಪ್ ಲಿಮಿಟೆಡ್ ಕಂಪ್ನಿ ಮತ್ತು ಕನ್ವರ್ಷನ್ ಆಫ್ ಪಾರ್ಟ್ನರ್ಶಿಪ್ ಲಿಮಿಟೆಡ್ ಎಲ್ಲ ಚಾಪ್ಟರ್ದ ಪರ್ಚೇಸ್ ಕನ್ಸಿಡರೇಷನ್ ಕಂಪಲ್ಸರಿ. ಫಸ್ಟ್ ಪರ್ಚೇಸ್ ಕನ್ಸಿಡರೇಷನ್ ಮಾಡ್ಕೊಂಡು ಆಮೇಲೆ ಏನು ಮಾಡ್ಕೋಬೇಕು ಮುಂದಿನ ಪ್ರಾಬ್ಲಮ್ಗಳಿಗೆ ಆಗ್ತದೆ. ಇದು ಆರಾಮ್ಸೆ ಈಸಿಯಾಗಿ ಗೊತ್ತಾಗಿತ್ತು ಅಂದ್ರೆ 5 ಮಾರ್ಕ್ಸಿಂದು ಇದೇ ಟೈಪ್ ಇದು ಪ್ರಾಬ್ಲಮ್ಸ್ ಮಾಡಿರಿ. ಏನೇ ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ನ ಹಾಕ್ರಿ, ಈ ಪ್ರಾಬ್ಲಮ್ ಮಾಡಿರಿ ಅಂತ ಮಾಡಿಸ್ತೀನಿ ನಾನು ನಿಮ್ಗೆ. ನೆಕ್ಸ್ಟ್ ವಿಡಿಯೋದಾಗ ಇದ್ರದ್ದೇ 15 ಮಾರ್ಕ್ಸಿನ ಪ್ರಾಬ್ಲಮ್ ಮಾಡ್ತೀನಿ. ಅಲ್ಲಿ ತನಕ ವಿಡಿಯೋಸ್ ನೋಡ್ಕೊತೀರಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿ, ಹಾಗೆ ನಿಮ್ದು ಯಾರ್ಯಾರಿಗೆ ಬೇಕಾಗ್ತದೋ ಅವ್ರಿಗೆ ಶೇರ್ ಮಾಡಿರಿ, ಯೂಸ್ ಆಗಲಿ. ಧನ್ಯವಾದಗಳು.